ಹಿರಿಯ ಇಬ್ಬರು ಚೇತನಗಳಿಗೆ ದೇವರಾಜ ಅರಸು ಸದ್ಭಾವನಾ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಹಿಂದುಳಿದ ಜಾಗೃತ ವೇದಿಕೆಗಳ ಸಮೂಹ, ಕನ್ನಡ ಕಲಾಕೃತಿ 3 ಸಂಸ್ಥೆಯ ಅಡಿಯಲ್ಲಿ ಇಬ್ಬರು ಗಣ್ಯರನ್ನು ಸನ್ಮಾನಿಸಿ ಸತ್ಕರಿಸಿ ನಮ್ಮ ಪ್ರಶಸ್ತಿಯನ್ನು ಒಂದು ಸಂದರ್ಭ ಇದೆ. ಇಡೀ ನಾಡಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಸಾಧನೆ ಮಾಡಿದಂಥವರು ಡಾಕ್ಟರ್ ತಿಮ್ಮಯ್ಯ. ಅವರೀಗ ವಿಧಾನ ಪರಿಷತ್ತಿನ ಸದಸ್ಯರಾಗಿ ರಾಜಕೀಯಕ್ಕೆ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಬಗ್ಗೆ ನಾನು ಒಂದೆರಡು ನನ್ನ ವೈಯಕ್ತಿಕವಾಗಿ ತಿಳಿದಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡುವುದು ಬೇರೆಯವರಿಗೂ ಒಂದು ಆದರ್ಶ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಹಿಂದೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ನಿರ್ದೇಶಕ ಬನ್ನಿ ವಾಜಪೇಯಿ ಅವರೇ ಬನ್ನಿ ಈ ಕಡೆ. ಅರಸು ಹೆಸರಿನಲ್ಲಿ ಸದ್ಭಾವನಾ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಮೊದಲಿಗೆ ನಾನು ಇದು ಪ್ರಸ್ತಾಪ ಮಾಡಿದ ಹಾಗೆ ಡಿ ತಿಮ್ಮಯ್ಯನವರು ಸಹ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಿಮ್ಮಯ್ಯನವರ ಬಗ್ಗೆ ಒಂದೆರಡು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಹಿಂದೆ ನಿರ್ದೇಶಕರಾದ ಸಂದರ್ಭದಲ್ಲಿ ಏಡ್ಸ್ ರೋಗ ಕರ್ನಾಟಕದಲ್ಲಿ ಬಹುಶಃ ಇಲ್ಲಿ ಅಚ್ಚರಿಯ ಬೆಳವಣಿಗೆ ಏನು ಅಂದರೆ, ಅವರು ನಿರ್ದೇಶಕರಾದ ಸಂದರ್ಭದಲ್ಲಿಯೇ ಏಡ್ಸ್ ರೋಗ ಮೈಸೂರು ಕರ್ನಾಟಕದಲ್ಲಿ, ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಹೆಣಗಳು ಉಳುತ್ತಾ ಇದ್ದರು. ಆದರೆ ಇವರ ಅನುಭವದ ಒಂದು ಹೆಗ್ಗಳಿಕೆ ಏನು ಅಂತಂದರೆ, ಮೊದಲಿಗೆ ಮಾಡಿದ ಕೆಲಸ ಅಂದರೆ, ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೆ. ನಮ್ಮ ಸಹಯೋಗದಿಂದ ಮೈಸೂರು ಜಿಲ್ಲೆಯಲ್ಲಿ ಏಡ್ಸ್ ನಿಯಂತ್ರಣಕ್ಕೆ ತಿಮ್ಮಯ್ಯನವರು ಒಂದು ದೊಡ್ಡ ತಿರುವಂಥದ್ದು ಕೊಟ್ಟರು. ಏನು ಅಂತಂದರೆ, ಏನು ಬೀದಿಯಲ್ಲಿ ತಿರುಗ್ತಾ ಇರ್ತಾರೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಟ್ಟಂಥ ಸೋದರಿಯರನ್ನು ಕರೆಸಿ ಅವರಿಗೆ ನಮ್ಮ FAI ಒಡನಾಟದಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಮತ್ತು ಅವರು ಈ ಒಂದು ದುರ್ದೈವ ಅವ್ರದ್ದು ಪಾಪ, ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ರಿಯೆಯನ್ನು ನೀವು ತೋರಿಸ್ಕೊಂಡ್ರೆ ನಿಮ್ಮ ಸಂಸಾರವು ಹಾಳಾಗೋದ್ರ ಜೊತೆಯಲ್ಲಿ ಇಡೀ ನಾಡನ್ನು ವಿನಾಶಕ್ಕೆ ತಗೊಳ್ತೀರಿ ಅಂತೇಳಿ ನಾವು ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕು. ಆ ಬೀದಿಯಲ್ಲಿ ಅಲಿತಿರ್ತಕ್ಕಂಥ ಲೈಂಗಿಕ ಕ್ರಿಯೆಯನ್ನು ತೋರಿಸಿದಂಥ ನನ್ನ ಸೋದರಿಯರು ತಕ್ಷಣಕ್ಕೆ ನಮ್ಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ತಿಮ್ಮಯ್ಯನವರು ಬೇರೆ ಬೇರೆ ಕಡೆಗಳಲ್ಲಿ, ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆಗಳಲ್ಲಿ ಹೋಟೆಲ್ನಲ್ಲಿ ಪರಿಚಾರಕರ ಕೆಲಸ, ಅಲ್ಲಿ ಕ್ಲೀನ್ ಮಾಡುವಂಥ ಕೆಲಸ, ಅವರಾಗ ಅಧಿಕಾರಿಗಳಾಗಿದ್ದಾರೆ. ಅವರು ನನ್ನೆಲ್ಲ ಅಲ್ಲಿ ತೊಡಗಿಸಿ ಸುಮಾರು 250-300 ಜನಗಳನ್ನು ಈ ಒಂದು ವೃತ್ತಿಯಿಂದ ಅವರ ಪ್ರವೃತ್ತಿ ಬೇರೆ ಪ್ರವೃತ್ತಿಗೆ ತೋರಿಸ್ತಂಥ ದೊಡ್ಡ ಇದು. ಹಾಗಾಗಿ ನಾವು ರಾತ್ರಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಎಲ್ಲಿ ಇಂಥವು ಸಿಗ್ತಾರೆ ಅವನ್ನೆಲ್ಲ ಮನವೊಲಿಸಿ ಕರ್ಕೊಂಡು ಬಂದು ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ವೃತ್ತಿಯಲ್ಲಿ ತೋರಿಸ್ಕೊಳ್ಳುವಂಥ ಒಂದು ದೊಡ್ಡ ಹಿರಿಮೆಯ ಕೆಲಸವನ್ನು ಆ ಸಂದರ್ಭದಲ್ಲಿ ತಿಮ್ಮಯ್ಯನವರು ಮಾಡಿದರು. ಇದೇ ರೀತಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆಗಳಲ್ಲಿ ಯಾರಿಂದ ಈ ರೋಗ ಹರಡ್ತಾ ಇದೆ ಅನ್ನೋದನ್ನು ಗೊತ್ತುಪಡಿಸಿಕೊಂಡು ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ದೊಡ್ಡ ಹೆಗ್ಗಳಿಕೆ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಅವರು ನಿವೃತ್ತಿ ಆದ ನಂತರ ನಾನು FAIನಲ್ಲಿ ಇನ್ನೊಮ್ಮೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದೆ. FAI ನಡೆದಂಥ ಅತಿ ಹಿಂದುಳಿದ ಜನ ಇರ್ತಕ್ಕಂಥ ಜಾಗದಲ್ಲಿ, ಅಲ್ಪಸಂಖ್ಯಾತರ ಜಾಗದಲ್ಲಿ ಉಚಿತವಾಗಿ ಅವರ ಒಂದು ತಂದೆಯ ಜಾತಿ ಖರ್ಚು ಅಂತ ತೆರೆದು ಒಂದು ಉಚಿತವಾದ ಆಸ್ಪತ್ರೆಯನ್ನು ಅಲ್ಲಿ ತೆರೆದು, ಉದಯಗಿರಿ ಸರಹದ್ದಿನ ಅತ್ಯಂತ ಹಿಂದುಳಿದ ಜಾಗ. ಆಮೇಲೆ ನಾಗರಿಕತೆ ಶಿಕ್ಷಣ ಇಲ್ಲದೆ ಜಾಗಮಾನಲ್ಲಿ ಉದಯಗಿರಿ, ಗಾಜಿಪುರದಲ್ಲಿ ಸರಹದ್ದಿನ ಆಸ್ಪತ್ರೆಯಲ್ಲಿ ತೆರೆದು ಉಚಿತವಾಗಿ ಅವರಿಗೆ